ದೈವಾರಾಧನೆಯ ಸಂಪ್ರದಾಯ ಇದೀಗ ಸಂಪ್ರದಾಯವನ್ನ ಮೀರಿ ದೈವಾರಾಧನೆ ನಡೀತಾ, ನೇಮೋತ್ಸವ ನಡೀತಾ ಅನ್ನುವ ಪ್ರಶ್ನೆ ಮತ್ತೊಂದು ಸಲ ಹುಟ್ಕೊಳ್ತಾ ಇದೆ. ರಿಷಬ್ ಶೆಟ್ಟಿ ಕೊಟ್ಟಂತಹ ಹರಕೆ ನೇಮೋತ್ಸವದಲ್ಲಿ ಅಪಚಾರ ಆಗಿದೆಯಾ? ಸಂಪ್ರದಾಯವನ್ನ ಮೀರಿ ವರ್ತಿಸಿದ್ರ ದೈವ ನರ್ತಕ ಇಲ್ಲಿ? ಹೀಗೆ ಹಲವು ಪ್ರಶ್ನೆಗಳು ಹುಟ್ಕೊಳ್ಳೋಕೆ ಕಾರಣ ಅದೊಂದು ವಿಡಿಯೋ. ಹರಕೆ ನೇಮೋತ್ಸವದಲ್ಲಿ ಎಣ್ಣೆ ಬೂಳ್ಯ ವೇಳೆ ನಿಯಮಕ್ಕೆ ಅಪಚಾರ ಆಗಿದೆಯಾ? ತುಳುನಾಡಿನಲ್ಲಿ ಚರ್ಚೆಗೆ ಈ ದೈವ ನರ್ತಕನ ವರ್ತನೆಗೆ ಗ್ರಾಸವಾಗ್ತಾ ಇದೆ. ದೈವಾರಾಧಕರ ಪರ ವಿರೋಧ ಚರ್ಚೆಗೆ ವೇದಿಕೆಯಾಗಿದೆ ಇದೀಗ ಮೊನ್ನೆ ನಡೆದಂತಹ ಹರಕೆ ಕೋಲ. ದೈವಸ್ಥಾನದಲ್ಲಿ ದೈವ ಎಣ್ಣೆ ಬೂಳ್ಯ ಕೊಟ್ಟಿದ್ದ ರಿಷಬ್ ಬ್ಯಾಂಡ್ ಟೀಮ್ ದೈವಕ್ಕೆ ಅಂದ್ರೆ ಎಣ್ಣೆ ಬೂಳ್ಯ ಅಂದ್ರೆ ನಾನು ಹೇಳ್ತೀನಿ ಇದ್ರ ಬಗ್ಗೆ. ದೈವಾರಾಧನಾ ಪರಂಪರೆಯಲ್ಲಿ ನಿಯಮ ಮೀರಿ ಅವಾಗ ವರ್ತಿಸಿದ್ದಾರೆ ದೈವ ನರ್ತಕ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಈಗ ಅಗೈನ್ ಪರ ಮತ್ತು ವಿರೋಧದ ಚರ್ಚೆಗಳಾಗ್ತಾ ಇದೆ. ಎಣ್ಣೆ ಬೂಳ್ಯ ಅಂದ್ರೆ ಎಣ್ಣೆ, ಕೊಬ್ಬರಿ ಎಣ್ಣೆ, ಅದರ ಜೊತೆಗೆ ಈ ಅಡಿಕೆಯ ಹೂವೆಲ್ಲ ಬರುತ್ತಲ್ಲ, ಹೊಂಬಾಳೆ ಅಂತಾರಲ್ಲ, ಅದನ್ನೆಲ್ಲ ಕೊಡುವಂತಹ ಒಂದು ಶಾಸ್ತ್ರ ಇರುತ್ತೆ. ಏನಾದ್ರು ಹರಕೆ ಕಟ್ಕೊಂಡಾಗ ಅಲ್ಲಿ ದೈವ ಬಂದಾಗ ದೈವ ನರ್ತಕನಿಗೆ ಆರಂಭದ ರಿಚುವಲ್ಸ್ ಇವೆಲ್ಲವೂ ಕೂಡ ಆಗ ಏನೋ ಇಲ್ಲಿ ದೈವದ ರೀತಿಯಲ್ಲಿ ವರ್ತಿಸಿಲ್ಲ, ನರ್ತಕ ಎಲ್ಲೇ ಮೀರಿ ವರ್ತಿಸಿದ್ದಾರೆ ಅನ್ನುವಂತಹ ಆರೋಪ. ಸೊ ಅಗೇನ್ ಕರಾವಳಿ ಭಾಗದಲ್ಲಿ ಇದು ಪರ ವಿರೋಧದ ಚರ್ಚೆ ಆಗ್ತದೆ. ಇದು ಕರಾವಳಿ ಭಾಗಕ್ಕೆ ಮಾತ್ರ ಸೀಮಿತ ಈ ಪರ ವಿರೋಧದ ಚರ್ಚೆ. ಯಾಕಂದ್ರೆ ನಾವುಗಳ ಆ ರಿಚುವಲ್ಸ್ ನಲ್ಲಿ ಅಷ್ಟೊಂದು ಪಾಲ್ಗೊಂಡಿರಲ್ಲ, ಅದ್ರ ಬಗ್ಗೆ ಅಷ್ಟಾಗಿ ನಮಗೆ ನೇಮೋತ್ಸವ ನಿಯಮಗಳು ಹೆಂಗ್ ನಡೆಯುತ್ತೆ ಅಂತ ಗೊತ್ತಿಲ್ಲ. ಬಟ್ ಅಲ್ಲಿ ಅವರು ಬಹಳ ಅಚ್ಚುಕಟ್ಟಾಗಿ ನಂಬ್ತಾರೆ. ದೇವರಿಗಿಂತಲೂ ದೈವಕ್ಕೆ ಹೆಚ್ಚಿನ ನಂಬಿಕೆ ಕೊಡುವಂತಹ ಭಾಗದ ಜನ ಅವರು. ಅಗೇನ್ ಇದೀಗ ಸಿನಿಮಾಕ್ಕೋಸ್ಕರ ಈ ರೀತಿಯಾಗಿ ಎಲ್ಲೇ ಮೀರಿ ವರ್ತಿಸಿದ್ದಾರೆ ಅಂತ. ಇದು ಮೊನ್ನೆ ನೇಮೋತ್ಸವ ನಡೀತಾ ಇತ್ತು, ಹರಕೆ ಕೊಡುವಂತಹ ನೇಮೋತ್ಸವ. ಸಿನಿಮಾ ಎಲ್ಲ ಚೆನ್ನಾಗಾದ್ರೆ ನಾವು ಬರ್ತೀವಿ ಈ ಟೀಮ್ನಿಂದ ಅಂತ ಅನ್ಕೊಂಡಿದ್ರು ಅಂತ ಕಾಣುತ್ತೆ. ಹೋಗಿದ್ದಾರೆ ಹೊಂಬಾಳೆ ಅವರು, ರಿಷಬ್ ಶೆಟ್ರು ಎಲ್ಲರೂ ಹೋಗಿದ್ದಾರೆ. ಆವಾಗ ಈ ಎಣ್ಣೆ ಈಗ ನಾವು ಇಷ್ಟೊತ್ತು ಮಾತಾಡಿದ್ವಲ್ಲ, ಆರಂಭದ ರಿಚುವಲ್ಸ್ನ ತೀರಿಸ್ಬೇಕಾದ್ರೆ ಅವರಿಬ್ಬರ ಕೈಯನ್ನ ಸವರಿ ಸೇಮ್ ಕಾಂತಾರ ಎಂಡಿಂಗ್ ನಲ್ಲಿ ಇತ್ತಲ್ಲ, ಅದೇ ಸಿನಿಮಾದ ಪಿಕ್ಚರ್ ನಮಗೆ ಇಲ್ಲಿ ಇನ್ನೊಂದ್ಸಲ ಸಿಕ್ತು ಲೈವ್ ಅಲ್ಲಿ ನೋಡೋಕೆ. ರಿಯಲ್ ಆಗಿ, ಅದು ರೀಲ್ ಆಗಿತ್ತು, ಇಲ್ಲಿ ರಿಯಲ್ ಆಗಿ ನೋಡೋಕೆ ಸಿಕ್ಕಿತ್ತು. ಸೊ ಹಿಂಗೆಲ್ಲ ನಿಜಕ್ಕೂ ದೈವ ಮಾಡುತ್ತಾ ಅಥವಾ ಇದು ದೈವ ನರ್ತಕನ ಒಂದು ಬಿಹೇವಿಯರ, ಇದು ಯಾಕೆ ಹಿಂಗೆ ಮಾಡಿದ್ರು, ಇವೆಲ್ಲವೂ ಕೂಡ ಚರ್ಚೆಗೆ ಕಾರಣವಾಗ್ತಾ ಇದೆ. ದೈವ ನರ್ತಕರು ಅವತ್ತು ಅಪಚಾರವನ್ನ ಮಾಡಿದ್ರೆ, ಅಪಪ್ರಚಾರ ಅಂದ್ರೆ ತಪ್ಪಾಗ್ತದೆ. ಮಂಗಳೂರಿನ ಬಾರೆಬೈಲು ಜಾರಂದಾಯ ಬಂಟ ವಾರಂಜಿ ಪಂಜುರ್ಲಿ ದೇವಸ್ಥಾನದಲ್ಲಿ ಈ ಹರಕೆ ಕೋಲ ನಡೀತು. ಅಂದ್ರೆ ಇವ್ರುಗಳು ಹರಕೆ ತೀರಿಸೋಕ್ಕೋಸ್ಕರ ಒಂದು ಕೋಲವನ್ನ ಏರ್ಪಟ್ಟಿದ್ರು. ಕೋಲದಲ್ಲಿ ಈ ದೈವ ನರ್ತಕನಿಗೆ ಈಗ ಎಣ್ಣೆ ಬೂಲ್ಯ ಕೊಡ್ಬೇಕಾದ್ರೆ, ನಾನು ಆರಂಭದಲ್ಲಿ ಹೇಳಿದ್ನಲ್ಲ, ಅದನ್ನ ಕೊಡಬೇಕಾದ್ರೆ ಈ ರೀತಿಯ ಪ್ರಸಂಗ ನಡೆದಿದೆ. ಇದು ಅವರಿಗೆ ಬೇಕಾದಂಗೆ ವರ್ತಿಸಿದ್ದಾರೆ. ಈ ರೀತಿಯಾಗಿ ನಮ್ಮ ಆಚಾರದಲ್ಲಿ ಇರಲ್ಲ ಅನ್ನುವಂಥದ್ದು ಈಗ ಕರಾವಳಿಯ ಒಂದು ಭಾಗದ ಜನತೆ ಪ್ರಶ್ನೆ ಮಾಡ್ತಾ ಇರೋದು. ನೇಮೋತ್ಸವಕ್ಕೂ ಮುನ್ನ ದೇವಸ್ಥಾನದಲ್ಲಿ ದೈವ ಎಣ್ಣೆ ಬೂಳ್ಯ ನೀಡುವಂತಹ ವಾಡಿಕೆ ಇರುತ್ತೆ. ಎಣ್ಣೆ ಬೂಳ್ಯ ಅಂದರೆ ಅದೇ ಹೊಂಬಾಳೆ ಜೊತೆಗೆ ಕೊಬ್ಬರಿ ಎಣ್ಣೆಯನ್ನೆಲ್ಲ ಕೊಡೋದು. ಅವರದ್ದೇ ಅಪ್ಪಣೆ, ಅವರದ್ದೇ ಮಾರ್ಗದರ್ಶನ, ಅವರದ್ದೇ ನೇಮ, ಅವರದ್ದೇ ನುಡಿ. ಇದು ಯಾರೋ ಧನುಷ್ ಶೆಟ್ಟಿ ಅನ್ನುವಂಥವ್ರು ಹಾಕ್ಕೊಂಡಿದ್ದಾರೆ. ಅವರದ್ದೇ ಅಪ್ಪಣೆ, ಅವರದ್ದೇ ಮಾರ್ಗದರ್ಶನ, ಅವರದ್ದೇ ನೇಮ, ಅವರದ್ದೇ ನುಡಿ. ಅಂದರೆ ಅವ್ರಿಗೆ ಬೇಕಾದಂಗೆ ಮಾಡ್ಕೊಳ್ತಾ ಇದ್ದಾರೆ. ಬೇಕಾದಂಗೆ ನಮ್ಮ ಕಲ್ಚರ್ನ ರಿಚುವಲ್ಸ್ಗಳನ್ನು ಬಳಸ್ಕೊಳ್ತಾ ಇದ್ದಾರೆ. ಸಿನಿಮಾ ಆಯಿತು, ಈಗ ನಿಜವಾದ ನೇಮೋತ್ಸವದಲ್ಲೂ ಕೂಡ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ನೋಡಿ. ಅಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯ ತಮ್ಮ ನೋವನ್ನು ಮತ್ತು
ಬೇಜಾರಿನ ಸಂಗತಿಯನ್ನ, ಕೋಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಜವಾಗಿಯೂ ಹಿಂಗಾಗಲ್ವಾ? ಹಾಗಾದ್ರೆ ಅವತ್ ಯಾಕೆ ಅವರು ತಮ್ಮ ಎಲ್ಲೆಯನ್ನ ಮೀರಿ ಇದು ದೈವ ನರ್ತಕ ಅಲ್ಲಿ ವರ್ತಿಸಿದ್ರಾ? ಇದು ಪ್ರಶ್ನೆ. ಮೋರ್ ಡೀಟೇಲ್ಸ್ ನನ್ನ ಕೈಗೆ ಆದಿತ್ಯ ನೀಡ್ತಾರೆ. ಆದಿತ್ಯ, ಕಾಂತಾರ ಬಂದಾಗಿನಿಂದಲೂ ಕಾಂತಾರ ಸಿನಿಮಾಕ್ಕೆ, ಸಿನಿಮಾ ತಂಡದವರಿಗೆ ಈ ದೈವಾರಾಧನೆಯ ವಿಚಾರದಲ್ಲಿ ಒಂದಲ್ಲ ಒಂದು ಕೊಂಕು ನುಡಿಗಳು ಕೇಳಿ ಬರ್ತಲೇ ಇತ್ತು. ಈಗಾಗಿರೋದು ಏನು, ಏನ್ ಮಾಡಿದಾರಂತೆ? ದೈವ ನರ್ತಕನ ತಪ್ಪಾದ್ರೂ ಏನು ಇಲ್ಲಿ ಡೀಟೇಲ್ಸ್ ಕೊಡೋದಾದ್ರೆ? ಖಂಡಿತ ವಿದ್ಯಾ, ಯಾಕಂತ ಹೇಳಿದ್ರೆ ಕರಾವಳಿ ಭಾಗದಲ್ಲಿ ದೈವಾರಾಧನೆ ಅಂತ ಹೇಳುವಂಥದ್ದು ಅದಕ್ಕೆ ಪ್ರಾಶಸ್ತ್ಯ ಹೆಚ್ಚಿನ ಇಲ್ಲಿ ಜನ ಕೊಡ್ತಾರೆ. ಅಂದ್ರೆ ದೇವರಿಗಿಂತ ಹೆಚ್ಚಾಗಿ ದೈವಕ್ಕೆ ಪ್ರಾಶಸ್ತ್ಯ ಕೊಡುವಂಥದ್ದು. ಈ ನಿಟ್ಟಿನಲ್ಲಿ ಈಗ ದೈವಕ್ಕೆ ಕಾಂತಾರದಿಂದ ಅಥವಾ ರಿಷಬ್ ಶೆಟ್ಟಿ ಹೊಂಬಾಳೆ ಫಿಲ್ಮ್ಸ್ ಇಂದ ಅಪಚಾರ ಆಗಿದೆ ಅಂತ ಹೇಳುವಂತಹ ಮಾತುಗಳು ಕೂಡ ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಕೇಳಿ ಬರ್ತಾ ಇದೆ. ಈ ವಿಚಾರ ಯಾಕೆ ಕೇಳಿ ಬರ್ತಾ ಇದೆ ಅಂತ ಹೇಳಿದ್ರೆ, ಕಳೆದ 1 ವಾರಗಳ ಹಿಂದೆ ರಿಷಬ್ ಶೆಟ್ಟಿ ಮತ್ತು ಹೊಂಬಾಳೆ ಫಿಲ್ಮ್ಸ್ ಹರಕೆಯ ಕೋಲವನ್ನು ಮಂಗಳೂರಿನ ಬಾರೆಬೈಲ್ ಜಾರಂದಾಯ ವಾರಾಹಿ ಪಂಜುರುಳಿ ದೇವಸ್ಥಾನದಲ್ಲಿ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಆ ದೈವವನ್ನು ಕಟ್ಟುವಂತಹ ಅಥವಾ ದೈವ ನರ್ತಕ ಏನಿದ್ದಾರೆ ಅವರು ನೇಮ ಕಟ್ಟುವಂತಹ ಅಥವಾ ದೈವ ಕಟ್ಟುವಂತಹ ವೇಳೆ, ಕೋಲ ಮಾಡುವಂತಹ ವೇಳೆ ಎಣ್ಣೆ ಬೂಯ ಎಂಬ ಹೇಳುವಂತಹ ಪ್ರೊಸೀಜರ್ ಇದೆ. ಅಂದ್ರೆ ದೈವ ಮುಖಕ್ಕೆ ಅರದಾಳ ಅಥವಾ ಬಣ್ಣವನ್ನು ಹಚ್ಚುವಂತಹ ಮುಂಚೆ ಅವರಿಗೆ ಎಣ್ಣೆಯನ್ನು ಕೊಡುವಂತದ್ದು ಅಥವಾ ವೀಳ್ಯದೆಲೆ, ಅಡಿಕೆ ಮತ್ತು ಹಿಂಗಾರವನ್ನು ಅಂದ್ರೆ ಈ ಒಂದು ಫಲಪುಷ್ಪಗಳನ್ನೆಲ್ಲ ಕೊಡುವಂತಹ ಪ್ರೊಸೀಜರ್ಗಳಿದೆ. ಮತ್ತು ಆ ಸಂದರ್ಭದಲ್ಲೂ ಕೂಡ ದೈವ ಅವರ ಮೇಲೆ ಆವೇಶ ಆಗುತ್ತೆ. ಆ ಸಂದರ್ಭದಲ್ಲಿ ರಿಷಬ್ ಶೆಟ್ಟಿಯವರ ಈ ದೈವ ಕಾಲಿಗೆ ಬಿದ್ದಿದ್ದು ಎಲ್ಲರ ಆಕ್ರೋಶಕ್ಕೆ ವ್ಯಕ್ತವಾಗಿರುವಂತದ್ದು. ಅಂದ್ರೆ ಒಂದು ದೈವ ಅಂತ ಹೇಳಿದ್ರೆ ಮನುಷ್ಯನಿಗಿಂತ ಮೇಲಿನ ಸ್ಥಾನದಲ್ಲಿ ಇರುವಂತದ್ದು. ಇದು ಮನುಷ್ಯನ ಕಾಲಿಗೆ ಯಾಕೆ ಬೀಳುತ್ತೆ ಅಂತ ಹೇಳುವಂತಹ ದೊಡ್ಡ ಪ್ರಶ್ನೆ ಮೂಡಿರುವಂತದ್ದು. ಅದರ ಜೊತೆಯಾಗಿ ಯಾರು ಈ ದೈವ ನರ್ತಕ ಇದ್ದಾನೆ ಅಥವಾ ದೈವ ನರ್ತಕರು ಯಾರಿದ್ದಾರೆ, ಅವರು ಈ ಹಿಂದೆ ಕಾಂತಾರದ ಸೆಟ್ ಅಲ್ಲೂ ಕೂಡ ಕಾಣಿಸ್ಕೊಳ್ತಿದ್ರು. ಅಂದ್ರೆ ಕಾಂತಾರದ ದೈವದ ರಿಚುವಲ್ಸ್ ಏನಿದೆ, ಆ ರಿಚುವಲ್ಸ್ಗೆ ಒಂದು ಕೊರಿಯೋಗ್ರಾಫ್ ಮಾಡಿರುವಂತದ್ದು ಮತ್ತು ಅವಾರ್ಡ್ ವಿನ್ನಿಂಗ್ ಫಂಕ್ಷನ್ ಅಲ್ಲಿ ಅವ್ರಿಗೂ ಕೂಡ ಒಂದು ಅವಾರ್ಡ್ ಬಂದಿರುವಂತದ್ದು, ಇದೆಲ್ಲ ಆಕ್ರೋಶಕ್ಕೆ ಗುರಿಯಾಗಿದೆ. ಅಂದ್ರೆ ಅನೇಕ ಮಂದಿ ದೈವ ನರ್ತಕರು ತುಳುನಾಡಿನಲ್ಲಿದ್ದಾರೆ, ಇವರಿಗೆ ಕೊಡ್ಬೋದಿತ್ತು. ಅದರ ಬದಲಾಗಿ ಅವರೊಟ್ಟಿಗೆ ಇದ್ದಂತದ್ದು ಮತ್ತು ಅವರಿಗೆ ಏನು ಕಾಂತಾರ ಸಿನಿಮಾದಲ್ಲಿ ಕೊರಿಯೋಗ್ರಾಫರ್ ಮಾಡಿದಂತಹ ದೈವ ನರ್ತಕನಲ್ಲಿಯೇ ಇವರು ಹರಕೆ ನೇಮವನ್ನು ಕೊಟ್ಟಿದ್ದಾರೆ ಅಂತ ಹೇಳುವಂತಹ ಆಕ್ರೋಶ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಇಡೀ ಕರಾವಳಿಗರ ದೈವಾರಾಧಕರ ಆಕ್ರೋಶಕ್ಕೆ ಗುರಿಯಾಗಿರುವಂತದ್ದು. ವಿದ್ಯಾ, ಆದಿತ್ಯ, ಈ ರಿಚುವಲ್ಸ್ ಎಲ್ಲ ನಮ್ಗಳಿಗಿಂತಲೂ ಬಹಳ ಅದ್ಭುತವಾಗಿ ಗೊತ್ತಿರುತ್ತೆ, ಯಾಕಂದ್ರೆ ನೀವು ಆ ಭಾಗದವರೇ. ಸೊ ಈಗ ಅವರು ವರ್ತಿಸಿರೋದ್ರಲ್ಲಿ ಏನಾದರೂ ಅಪಚಾರ ಆಗಿದೆಯಾ? ಸೇಮ್ ಕಾಂತಾರ ಆರಂಭದ ಕಾಂತಾರದ ಎಂಡಿಂಗ್ನಲ್ಲೂ ನಾವು ಇಂತಹ ಸೀನ್ ನೋಡಿದ್ವಿ. ಅದೇ ಸೀನ್ ಇಲ್ಲಿ ರಿಯಲ್ ಅಲ್ಲೂ ಕೂಡ ಮರುಕಳಿಸಿದೆ ಅನ್ನುವಂಥದ್ದು ಮಾತ್ರ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ಕರಾವಳಿ ಭಾಗದವರಾಗಿ ಇದ್ರ ಬಗ್ಗೆ ಏನಾದರೂ ಅಪಚಾರ ಆಗಿದೆ ಅಂತ ಕರಾವಳಿ ಭಾಗದವರು ಧ್ವನಿ ಎತ್ತುತ್ತಾ ಇದ್ದಾರಾ? ಖಂಡಿತ ವಿದ್ಯೆ. ಯಾಕಂತ ಹೇಳಿದ್ರೆ ಈ ಹಿಂದಿನ ದೈವಾರಾಧನೆ ಆಗಿರ್ಬೋದು ಮತ್ತು ಇವತ್ತಿನ ದೈವಾರಾಧನೆಗೆ ಅಜಗಜಾಂತರ ವ್ಯತ್ಯಾಸಗಳು ಈಗ ಕಂಡು ಬರ್ತಾ ಇದೆ. ಮುಖ್ಯವಾಗಿ ಕಾಂತಾರ ಸಿನಿಮಾ ಬಂದಾದ್ಮೇಲೆ ಈ ದೈವಾರಾಧನೆಯಲ್ಲಿ ಅನೇಕ ಪದ್ಧತಿಗಳು ಮತ್ತು ಆಚಾರ ವಿಚಾರಗಳು, ಅವರ ದೈವಾರಾಧನೆ ಆವೇಶ ಆದ್ಮೇಲೆ ಮಾಡುವಂತಹ ನಡತೆಗಳು ಬದಲಾವಣೆ ಆಗಿದೆ ಅಂತ ಹೇಳುವಂಥದ್ದು ತುಳುನಾಡಿನ ಜನರಿಗೆ ಒಂದು ಆಕ್ರೋಶಕ್ಕೆ ಮತ್ತು ಅವರ ಈ ದೈವಾರಾಧನೆ ಎಲ್ಲೋ ಹೋಗ್ತಿದೆ, ಹಾಳಾಗ್ತಿದೆ ಅಂತ ಹೇಳುವಂತಹ ಒಂದು ಆಕ್ರೋಶಕ್ಕೆ ಕೂಡ ಗುರಿ ಆಗ್ತಿರುವಂತದ್ದು. ಮುಖ್ಯವಾಗಿ ಗಮನಿಸಬಹುದು, ಹಿಂದಿನ ಕಾಲದ ದೈವಾರಾಧನೆ ಹೇಗಿತ್ತು ಅಂತ ಹೇಳಿದ್ರೆ, ದೈವಕ್ಕೂ ಮತ್ತು ಅದರ ಹರಕೆಯನ್ನು ಯಾರು ತೀರಿಸ್ತಾರೆ ಅವರಿಗೆ ಒಂದು ವ್ಯತ್ಯಾಸ ಇತ್ತು, ಮತ್ತೊಂದು ಡಿಸ್ಟೆನ್ಸ್ ಅಂತ ಹೇಳ್ತಾರೆ ಅದು ಇತ್ತು. ಆದ್ರೆ ದೈವ ಏನ್ ಹೇಳುತ್ತೆ, ಅವರ ಕುಟುಂಬದ ಬಗ್ಗೆ ಆಗಿರ್ಬೋದು, ಯಾಕೋಸ್ಕರ ಹರಕೆಯನ್ನು ಕೊಟ್ಟರು, ಅದನ್ನು ತೀರಿಸುವಂತಹ ಪದ್ಧತಿಗಳು ಹೇಗೆ, ಮತ್ತು ದೈವಾರಾಧನೆ ಅಥವಾ ದೈವ ನರ್ತಕ ಯಾವ್ದೆಲ್ಲ ವಿಚಾರವನ್ನು ಆ ದೈವ ನರ್ತನ ಮಾಡೋದಕ್ಕಿಂತ ಮುಂಚೆ ಯಾವ್ದೆಲ್ಲ ಅನುಕರಣೆಯನ್ನು ಮಾಡಬೇಕು ಅಂತ ಹೇಳುವಂತಹ ವಿಚಾರದಲ್ಲೂ ಕೂಡ ಒಂದು ಆಯಕಟ್ಟಿನ ನಿಬಂಧನೆಗಳಿತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅಥವಾ ಕಾಂತಾರ ಬಂದಾದ್ಮೇಲೆ ಈ ನಿಬಂಧನೆಗಳೆಲ್ಲ ಹೋಗಿದೆ. ಅದರ ಜೊತೆಯಾಗಿ ಅವರು ಹಿಂದಿನ ಪದ್ಧತಿಯನ್ನೆಲ್ಲ ಒಳಗೊಡ್ತಿಲ್ಲ ಅಂತ ಹೇಳುವಂತ ನಿಟ್ಟಿನಲ್ಲೂ ಕೂಡ ದೊಡ್ಡ ಮಟ್ಟಿನ ಚರ್ಚೆಗಳಾಗ್ತಾ ಇದೆ. ಇದು ಕೆಲವೊಂದು ದೈವಾರಾಧಕರಿಗೆ ಮತ್ತು ತುಳುನಾಡಿನ ದೈವಾರಾಧನೆ ನಂಬುವಂತವರಿಗೆ ಮತ್ತು ಆಚಾರ ವಿಚಾರಗಳನ್ನು ಪಾಲನೆ ಮಾಡುವಂತವರಿಗೆ ಆಕ್ರೋಶಕ್ಕೆ ಗುರು ಆಗ್ತಿರುವಂತದ್ದು. ವಿದ್ಯಾ, ಈಗ ಆರಂಭದ ದಿನಗಳಲ್ಲಿ ಈ ಕೋಲ ಅನ್ನುವಂಥದ್ದು ಭಯ ಭಕ್ತಿಯಿಂದ ಕೂಡಿರ್ತಾ ಇತ್ತು ಮತ್ತು ಆ ಕುಟುಂಬಕ್ಕೆ ಮಾತ್ರ ಸೀಮಿತ ಆಗ್ತಾ ಇತ್ತು. ದೈವ ಕೂಡ ಆ ಕುಟುಂಬದಲ್ಲಿರೋ ಸಮಸ್ಯೆಗೆ ಮಾತ್ರ ಪರಿಹಾರವನ್ನು ಹೇಳಿ ನಿರ್ಗಮಿಸ್ತಾ ಇದ್ರು ಅಂತ ಕೇಳ್ಪಡ್ತಾ ಇದ್ವಿ. ಬಟ್ ಈಗೆಲ್ಲ ಒಂದ್ ಕಡೆ ಅದು ಪ್ರಚಾರದ ಗೀಳಿಗೆ ಕನ್ವರ್ಟ್ ಆಗ್ತಾ ಇದೆಯಾ ಅನ್ನುವ ಆಕ್ರೋಶ ಬಹುಶಃ ಕರಾವಳಿಯಲ್ಲಿ ಸ್ವಲ್ಪ ಜಾಸ್ತಿ ಕೇಳ್ತಾ ಇದೆಯಾ ಅಂತ. ಆದಿತ್ಯ,
ಖಂಡಿತವಾಗಿ ವಿದ್ಯೆ. ಯಾಕಂತ ಹೇಳಿದ್ರೆ ಹಿಂದೆ ದೈವಾರಾಧನೆ ಅಥವಾ ದೈವ ನರ್ತನ ಅಂತ ಹೇಳುವಂತದ್ದು ಒಂದು ಭಕ್ತಿ ಭಾವದ ಸ್ಥಳ ಆಗಿತ್ತು ಮತ್ತು ಒಂದು ಪ್ರದೇಶಕ್ಕೂ ಕೂಡ ಹೆಚ್ಚಿನ ನಿಬಂಧನೆಗಳು ಮತ್ತು ಒಂದು ಆಯಕಟ್ಟಿನ ಒಂದು ಯಾರು ನಿರ್ಮಲ್ಯವನ್ನು ಮಾಡಬಾರ್ದು ಅಂತ ಹೇಳುವಂತಹ ಒಂದು ನೀತಿ ನಿಯಮಗಳು ರಿವಾಜುಗಳಿತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈ ದೈವಾರಾಧನೆ ಮತ್ತು ಈ ಏನು ಕೋಲ ಸೇವೆ ಅಂತ ಹೇಳುವಂತದ್ದು ಒಂದು ನಿಟ್ಟಿನಲ್ಲಿ ಆಧುನೀಕರಣ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಅಂದ್ರೆ ಎಲ್ಲೂ ಕೂಡ ಹಿಂದಿನ ಕಾಲದಲ್ಲಿ ವಿಡಿಯೋ ಚಿತ್ರೀಕರಣ ಆಗಿರ್ಬೋದು ಮತ್ತು ಕೆಲವೊಂದು ದೈವ ನರ್ತಕರು ಮಾಡುವಂತಹ ಆಚಾರ ವಿಚಾರಗಳು ಅದಕ್ಕೆಲ್ಲ ಒಂದು ಆಯಕಟ್ಟಿನ ಒಂದು ರೀತಿ ನಿಯಮಗಳಿತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಇದೆಲ್ಲ ಹೋಗಿದೆ. ಜೊತೆಗೆ ಆಧುನಿಕತೆ ಇದಕ್ಕೆ ಟಚ್ ಆಗ್ತಿದೆ. ಅಂದ್ರೆ ಯಾವುದೇ ಆಧುನಿಕತೆಗಳು ದೈವಾರಾಧನೆಯಲ್ಲಿ ಬರಬಾರ್ದು ಅಂತ ಹೇಳುವಂತದ್ದು ಇಲ್ಲಿನ ದೈವಾರಾಧಕರ ಚಿಂತನೆ ಮತ್ತು ಅವರ ಒಂದು ಒಕ್ಕರಲಿನ ಆಗ್ರಹ ಆಗಿರುವಂತದ್ದು. ಅದು ಈ ಕಾಂತಾರ ಸಿನಿಮಾ ಬಂದಾದ್ಮೇಲೆ ಎಲ್ಲೂ ಕೂಡ ದೈವಾರಾಧನೆಯನ್ನು ಮಾಡಬಹುದು ಅಂತ ಹೇಳುವಂತಹ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಗೊಂದಲಗಳಿವೆ ಮತ್ತು ಅದಕ್ಕೆ ವಿರೋಧಗಳು ಕೂಡ ಈಗ ವ್ಯಕ್ತವಾಗ್ತಿರುವಂತದ್ದು. ಈ ನಿಟ್ಟಿನಲ್ಲಿ ರಿಷಬ್ ಶೆಟ್ಟಿ ಅವರು ಮೊನ್ನೆ ಹರಕೆ ಕೋಲವನ್ನು ನಡೆಸಿದಂತಹ ಸಂದರ್ಭದಲ್ಲೂ ಕೂಡ ಇದೇ ವಿಚಾರವಾಗಿ ದೈವ ನರ್ತಕರು ಅಪಪ್ರಚಾರ ಮಾಡಿದ್ದಾರೆ. ಇದು ದೈವಾರಾಧನೆಗೆ ಮಾಡುವಂತಹ ಒಂದು ದೊಡ್ಡ ಅಪಪ್ರಚಾರ ಮತ್ತು ದ್ರೋಹ ಅಂತ ಹೇಳುವಂತದ್ದು ಕೂಡ ದೊಡ್ಡ ಮಟ್ಟಿನ ಚರ್ಚೆಗೆ ತುಳುನಾಡಿನಾದ್ಯಂತ ಎಲ್ಲಾ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ವಿದ್ಯಾ. ಎನಿವೇ ಥ್ಯಾಂಕ್ ಯು ಆದಿತ್ಯ ಡೀಟೇಲ್ಸ್ಗೆ. ಕರಾವಳಿ ಭಾಗದಲ್ಲಿ ಈ ದೈವಕ್ಕೆ ನಾ ಆರಂಭದಲ್ಲಿ ಹೇಳಿದ್ನಲ್ಲ, ದೇವರಿಗಿಂತಲೂ ಹೆಚ್ಚಾಗಿ ದೈವದ ಮೊರೆ ಹೋಗ್ತಾರೆ, ದೈವವನ್ನು ನಂಬ್ತಾರೆ. ಬಟ್ ಇತ್ತೀಚೆಗೆ ಅದು ಪ್ರಚಾರದ ಗೀಳಿಗೆ ಬಳಕೆ ಆಗ್ತಾ ಇದೆಯಾ ಅನ್ನೋ ಅನುಮಾನ, ಆಕ್ರೋಶ ಆ ಭಾಗದ ಜನರಿಗೆ.